ಸೊ ಎಲ್ಲರಿಗೂ ಶುಭ ಸಂಜೆ. ಸೊ ಹೋದ ಸೆಷನ್ ನಲ್ಲಿ ನಮ್ಮ ವೆಂಕಟಾಚಲಂ ಸರ್ ಅವರು ಮೆಂಟಲ್ ಡಿಸಾರ್ಡರ್ಸ್ ಇನ್ ಎಲ್ಡರ್ಲಿ ಅದ್ರ ಬಗ್ಗೆ ಸಾಕಷ್ಟು ನಮಗೆ ತಿಳಿಸ್ಕೊಟ್ರು. ಸೊ ಅದ್ರಲ್ಲಿ ನೋಡಿದ್ರೆ ವಯಸ್ಸಾದವ್ರಿಗೆ ಸ್ವಲ್ಪ ಕೋಪ ಜಾಸ್ತಿ ಬರುತ್ತೆ ಅಂತ ತುಂಬಾ ಜನ ಹೇಳಿದ್ರು. ಆದ್ರೆ ಈ ಕೋಪ ಅನ್ನೋದು ಬರೀ ವಯಸ್ಕರಿಗೆ ಮಾತ್ರ ಸ್ವತ್ತಲ್ಲ. ಹಸಿ ಕೂಸಿನಿಂದ ಹಣ್ಣಾದ ವಯಸ್ಸಿನವ್ರಿಗೂ ಎಲ್ರಿಗೂ ಕೋಪ ಬರುತ್ತೆ. ಅದು ಎಲ್ಲರ ಹಕ್ಕು ಅಂತ ಅನ್ಕೊಂಡಿದ್ದಾರೆ. ಸೊ ಒಂದ್ ಮಗು ಹತ್ರ ಅದಕ್ಕೆ ಇಷ್ಟವಾದ ಬೊಂಬೆನ ಕಿತ್ಕೊಂಡ್ರೆ ಕೋಪ ಬರುತ್ತೆ. ಆಮೇಲೆ ಅಡೋಲಸೆಂಟ್ನವ್ರಿಗೆ ಅಡ್ವೈಸ್ ಮಾಡಿ ಸಖತ್ ಕೋಪ ಬರುತ್ತೆ. ಗಂಡನ ಮೇಲೆ ಹೆಂಡತಿಗೆ ಕೋಪ, ಹೆಂಡತಿಗೆ ಅತ್ತೆ ಮಾವನ ಮೇಲೆ ಕೋಪ, ಕೋಪ 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 ಎಲ್ಲೆಲ್ಲೂ ಕೋಪ ಅಲ್ವಾ. ಇದನ್ನ ನೋಡಿದ್ರೆ ನನಗ್ ಕೋಪ ಜಾಸ್ತಿ ಬಂದ್ಬಿಡುತ್ತೆ. ಅದಕ್ಕೆ ನೇರವಾಗಿ ಟಾಪಿಕ್ ಬಂದ್ಬಿಡೋಣ. ಈಗ ಎಲ್ರಿಗೂ ನಿಮ್ಗೆ ಯಾವ್ದು ಅಂತ ಗೊತ್ತಿರ್ಬೇಕು. ಬಟ್ ಬೇರೆಯವರಿಗೆ ಕೋಪ ಬರೋದಕ್ಕೆ ಮೊದಲು ಹೌದು, ಬೇರೆಯವ್ರಿಗೆ ಕೋಪ ಬರೋದಕ್ಕೆ ಮೊದಲು ಈ ಟಾಪಿಕ್ ನ ಈ ಟಾಪಿಕ್ ಹೆಸರು ಬಂದು ಆಂಗರ್ ಮ್ಯಾನೇಜ್ಮೆಂಟ್. ಸೊ ಈ ಟಾಪಿಕ್ ನ ಹ್ಯಾಂಡಲ್ ಮಾಡಕ್ಕೆ ಯಾರಪ್ಪ ಸರಿಯಾದ ಒಂದು ವ್ಯಕ್ತಿ ಅಂತ ನೋಡಿದಾಗ ನನಗೆ ಯೋಚಿಸ್ತಾ ಇದ್ದಾಗ ಮೀರಾ ಮ್ಯಾಮ್ ನನಗ್ ಬಂದ್ರು. ನಿಮ್ ಮೀರಾ ಮ್ಯಾಮ್ ಎಲ್ಲ ತುಂಬಾ ಚಿರಪರಿಚಿತರು ಅಲ್ವಾ. ಈಗಾಗ್ಲೇ ಅವ್ರು ನಮ್ಮ ಗ್ರೂಪ್ ನಲ್ಲಿ ಇದಾರೆ. ನಿಮಗಾಗ್ಲೇ ಒಂದ್ 2 ಸೆಷನ್ಸ್ ಕೂಡ ಹೋಸ್ಟ್ ಮಾಡಿದ್ದಾರೆ. ಸೊ ಯಾಕೆ ಅವ್ರಿಗೆ ಈ ಟಾಪಿಕ್ ನ ಕೊಟ್ಟೆ ಅಂತ ಹೇಳಿದ್ರೆ, ಓಕೆ, ಇವ್ರಿಗೆ ಯಾವಾಗ ನೀವು ನೋಡಿ ಕೋಪನೇ ಬರೋದಿಲ್ಲ. ಯಾಕೆ ನಾನು ಯೋಚನೆ ಮಾಡ್ತೀನಿ, ಸ್ಟ್ರೆಸ್ ಇದ್ರೆ ಕೋಪ ಬರತ್ತೆ. ಆದ್ರೆ ಇವ್ರಿಗೆ ಏನು ಸ್ಟ್ರೆಸ್ಸೇ ಇಲ್ವಾ, ಅದಕ್ಕೆ ಕೋಪ ಬರಲ್ವಾ ಅಂತ ಅನ್ಕೊಂಡ್ರೆ ಇವ್ರಿಗೇನ್ ಸ್ಟ್ರೆಸ್ ಕಮ್ಮಿ ಇಲ್ಲ. ಇವ್ರ ಬಗ್ಗೆ ನೀವು ತಿಳ್ಕೊಳ್ಳಿ, ಅವಾಗ ನಿಮಗೆ ಗೊತ್ತಾಗತ್ತೆ. ಶಿ ಇಸ್ ಅ ಬಿ ಕಂಪ್ಯೂಟರ್ ಸೈನ್ಸ್, 25 years ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಇದೆ. ಸೆವರಲ್ MNCs ನಲ್ಲೆಲ್ಲ ವರ್ಕ್ ಮಾಡಿದ್ದಾರೆ. ಈ ಪ್ಯಾಷನ್ ನ ಪರ್ಸ್ಯೂ ಮಾಡೋಕ್ಕೋಸ್ಕರ HP ಕಂಪನಿಯಿಂದ ರೀಸೆಂಟ್ ಆಗಿ ಕ್ವಿಟ್ ಮಾಡಿಬಿಟ್ಟು ನಮ್ಮ PCC ನಲ್ಲಿ ಕೌನ್ಸಿಲಿಂಗ್ ಸ್ಕಿಲ್ಸ್ ಟ್ರೈನಿಂಗ್ ತಗೊಂಡ್ರು. 2 ಹೆಣ್ಮಕ್ಳು ತಾಯಿ, ದೊಡ್ಡವಳು ಬಂದು ಡಾಕ್ಟರು, 2ನೇ ಮಗಳು ಬಂದು ಎಂಜಿನಿಯರ್, ಇವಾಗ ಮಾಸ್ಟರ್ಸ್ ಮಾಡ್ತಾ ಇದ್ದಾಳೆ. ನಮ್ಮ PCC ಕೌನ್ಸಿಲಿಂಗ್ ಟ್ರೈನಿಂಗ್ ಆಗಿದ್ಮೇಲೆ MA ಸೈಕಾಲಜಿ ಮಾಡಿದ್ರು. ಅದಾದ್ಮೇಲೆ ಲೈಫ್ ಸ್ಕಿಲ್ಸ್ ಕೋಚ್ ಅಟ್ ನಿಮ್ಹಾನ್ಸ್ ಅಂಡ್ ಶಿ ಹಸ್ ಕಂಡಕ್ಟೆಡ್ ಲಾಟ್ ಆಫ್ ವರ್ಕ್ಶಾಪ್ ಆನ್ ಲೈಫ್ ಸ್ಕಿಲ್ಸ್ ಅಂಡ್ ಕೆರಿಯರ್ ಕೌನ್ಸಿಲಿಂಗ್. ಇಂಡಿಪೆಂಡೆಂಟ್ ಆಗಿ ಕೂಡ ಮಾಡಿದ್ದಾರೆ. ಆನ್ಲೈನ್ ಕೌನ್ಸಿಲಿಂಗ್ ಮಾಡ್ತಾರೆ. ನಮ್ಮ PCC ನಲ್ಲಿ ಕೌನ್ಸಿಲರ್ ಆಗಿದ್ದಾರೆ. YSS ಮೂಲಕ ಸಾಕಷ್ಟು ವರ್ಕ್ಶಾಪ್ ಕಂಡಕ್ಟ್ ಮಾಡಿದ್ದಾರೆ. ಇವಾಗ ಕೂಡ ಮೆಂಟರಿಂಗ್ ವರ್ಕ್ಶಾಪ್ ಮಾಡ್ತಾ ಇದ್ದಾರೆ ಥ್ರೂ YSS ಫಾರ್ ಫೈನಲ್ ಇಯರ್ ಸ್ಟೂಡೆಂಟ್ಸ್. ಸೊ ಇಷ್ಟೆಲ್ಲ ಮಾಡಿದ್ರು ಇಷ್ಟೊಂದು ಕೂಲ್ ಆಗಿದ್ದೀರಲ್ಲ ಮೇಡಮ್, ಸೀಕ್ರೆಟ್ ಏನು ಅಂತ ಹೇಳಿದ್ರೆ ಹೇಳಲೇ ಇಲ್ಲ. ಬರೀ ಒಂದ್ ಸ್ಮೈಲ್ ಕೊಟ್ಬಿಟ್ಟು ನಕ್ಬಿಟ್ಟು ಕೊಟ್ಟೋಗ್ತಾರೆ. ಸೊ ಅದಕ್ಕೆ ಯೋಚನೆ ಮಾಡಿದೆ, ಇವತ್ತು ಇವ್ರನ್ನ ಕರ್ಸಿ ಆ ಸೀಕ್ರೆಟ್ ನ ಓಪನೇ ಮಾಡಿಸ್ಬಿಡೋಣ ಅಂದ್ಬಿಟ್ಟು. ನಿಮ್ಮೆಲ್ರಿಗೂ ಕೋಪ ಬರಕ್ಕಿಂತ ಮುಂಚೆ ಅಬ್ರಕಡಬ್ರಾ ಸೀಕ್ರೆಟ್ ಓಪನ್ ಮಾಡಿಸ್ಬಿಡಲ್ವಾ? ಮಾಡಿಸ್ಬಿಡಲ್ವಾ? ಅದೇ ಸೀಕ್ರೆಟ್ ಅವ್ರದ್ದು, ಅದೇ ನಕ್ಬಿಟ್ರಲ್ಲ, ಅದೇ ಸೀಕ್ರೆಟ್. ಓಕೆ ಓಕೆ, ಸೊ ಓವರ್ ಟು ಯು ಮೀರಾವಾ. Thank you so much, Radha, for your beautiful introduction, and thank Good evening, you madam. Good evening, sir. Thank you for thanks. Good evening, ma'am. Good evening. Good evening. Thanks to Anand sir, Radha madam, for giving me this opportunity to talk. And we seem to have a lot of stalwarts in this session, like Venkatachalam sir, Rajesh sir, Radha madam, everyone. ಅವ್ರು ಯಾರಿಗೂ ನಾನು ಕೋಪ ಬಂದಿರೋದು ನಾನು ನೋಡಿಲ್ಲ. ಸೊ ಲೆಟ್ ಅಸ್ ಸಿ ಇಫ್ ದೇ ಹ್ಯಾವ್ ಎನಿ ಅದರ್ ಅಡಿಷನಲ್ ಥಿಂಗ್ಸ್ ಟು ಆಡ್ ಟು ವಾಟ್ ಎವರ್ ವಿ ಆರ್ ಡಿಸ್ಕಸಿಂಗ್ ಟುಡೇ. ಓಕೆ, ಸೊ ನೀವ್ ಒಂದು ಈ ಸ್ಲೈಡ್ ನೋಡ್ತಾ ಇರ್ಬೋದು. ಕಾಣಿಸುತ್ತಾ? ಶೇರ್ ಕಾಣಿಸ್ತಾ ಇದ್ಯಾ? ಕಾಣಿಸ್ತಾ ಇದ್ಯಾ? Okay. What does it say? Mark Twain says, anger is an acid that can do more harm to the vessel in which it is stored than to anything on which it is poured. Anger per se actually tappala. It's normal, healthy. Yakendre namಗೆಲ್ಲ ನವರಸನೂ ಇರಬೇಕಲ್ವಾ? ಆಂಗರು ಒಂದು. ಅದು ಯಾವಾಗ ನಮಗೆ it is a disturbance, it becomes an acid which destroys ourselves ಅಂದಾಗ ಬಹಳಷ್ಟು ಉದಾಹರಣೆಗಳಿರುತ್ತೆ, ಫ್ಯಾಕ್ಟರ್ಸ್ ಇರುತ್ತೆ, ವಿಚ್ ವಿ ವಿಲ್ ಸಿ ಡೌನ್ ದ ಲೈನ್. ಇಟ್ ಶುಡ್ ನಾಟ್ ಡಿಸ್ಟ್ರಾಕ್ಟ್ ಅವರ್ ಸೆಲ್ಸ್, ಇಟ್ ಶುಡ್ ನಾಟ್ ಹಾರ್ಮ್ ಅದರ್ಸ್, ಕ್ರಿಯೇಟ್ ರಿಲೇಶನ್ಶಿಪ್ ಪ್ರಾಬ್ಲಮ್ಸ್, ಎಕ್ಸೆಟ್ರಾ ಎಕ್ಸೆಟ್ರಾ. So we will see. First we'll try to understand what is anger, because having understood anger, then we know how to manage anger.
ಆನಂದ್ ಸರ್ ಬಹಳಷ್ಟು ಕವರ್ ಮಾಡಿದ್ದಾರೆ ಇದ್ರ ಬಗ್ಗೆ. ಸೊ ಜಾಸ್ತಿ ನಾನು ಇದ್ರ ಬಗ್ಗೆ ಹೋಗಲ್ಲ. ಜಸ್ಟ್ ಟು ಗೆಟ್ ಅ ಫೀಲ್, ತುಂಬಾ ಹೋಗಲ್ಲ ಸೈನ್ಸ್ ಬಗ್ಗೆ. ಬಟ್ ಒಂದಷ್ಟು ವಿಷಯ ಹೇಳಿದ್ರೆ ಅರ್ಥ ಆಗುತ್ತೆ ನಮ್ಗೆ, ಯಾತಕ್ಕೆ ಕೋಪ ಬರುತ್ತೆ, ಹೆಂಗ್ ಬರುತ್ತೆ ಕೋಪ ಅಂತ. ನಮ್ಮ ಬ್ರೈನ್ ನಲ್ಲಿ ಅಮೆಗ್ಡಾಲ್ ಅಂತಿದೆ, ಒಂದ್ ಲಿಂಬಿಕ್ ಸಿಸ್ಟಮ್ ಅಂತಿದೆ. ಲಿಂಬಿಕ್ ಸಿಸ್ಟಮ್ ನಲ್ಲಿ ಹೈಪೋಥಾಲಮಸ್, ಅಮೆಗ್ಡಾಲ್, ಹಿಪೋಕ್ಯಾಂಪಸ್ ಎಲ್ಲ ಇದೆ, ರಿಲೇಟೆಡ್ ಟು ಎಮೋಷನ್ಸ್, ರಿಲೇಟೆಡ್ ಟು ಮೆಮೊರಿ, ಲರ್ನಿಂಗ್ ಎಲ್ಲ. ಈ ಅಮೆಗ್ಡಾಲ್ ಅನ್ನೋದಿದೆಯಲ್ಲ, ದಟ್ ಈಸ್ ದ ಬೇಸಿಕ್ ಥಿಂಗ್ which actually causes the emotions. Emotion and feeling, ಆನಂದ್ ಸರ್ ಹಿಂದೆ ಹೇಳಿದ್ರಲ್ವಾ, ಎಮೋಷನ್ ಅನ್ನೋದು ಬ್ರೈನ್ ಇಂದ ಬಂದು ಬಾಡಿಯಿಂದ ರೆಸ್ಪಾನ್ಸ್ ಬಂದು ಇಟ್ಸ್ ಅ ಬ್ಯಾಕ್ ಲೂಪ್ ಕನೆಕ್ಟ್ ಆಗತ್ತೆ ಅಂತ. ಫೀಲಿಂಗ್ ಇಸ್ ಜಸ್ಟ್ ಅ ರಿಯಾಕ್ಷನ್, ಇಟ್ಸ್ ಟು ದ ಎಮೋಷನ್ ಅಂತ ಹೇಳಿದ್ರು. ಅಳೋದು, ಕೋಪ ಅಳೋದು, ಆಮೇಲೆ ರಿಯಾಕ್ಟ್ ಮಾಡೋದು, ಬೈಯೋದು, ಅದೆಲ್ಲಾನು ಫೀಲಿಂಗ್ಸ್, ದ ವೇ ವಿ ಎಕ್ಸ್ಪ್ರೆಸ್ ಅವರ್ ಎಮೋಷನ್ ಅಂತ. ಈ ಅಮೆಗ್ಡಾಲ್ ಅನ್ನೋದು ಏನಾಗತ್ತೆ, ನಾವು ತಕ್ಷಣ ಏನೋ ಒಂದು ನೋಡ್ತಿರ್ತೀವಿ, ಯಾರೋ ಒಬ್ರು ರಾಂಗ್ ಸೈಡ್ ನಲ್ಲಿ ಓವರ್ಟೇಕ್ ಮಾಡ್ಬಿಡ್ತಾರೆ ನಮ್ಗೆ ಟ್ರಾಫಿಕ್ ಜಾಮ್ ಅಲ್ಲಿ, ತಕ್ಷಣ ರಿಯಾಕ್ಟ್ ಮಾಡ್ತೀವಿ, ಬೈತೀವಿ ಅಲ್ವಾ. ಅದ್ ಯಾತಕ್ ಬೈತೀವಿ ಅಂದ್ರೆ ಅಮೆಗ್ಡಾಲ್ಗೆ ಫಸ್ಟ್ ರೆಸ್ಪಾನ್ಸ್ ಬಂದ್ಬಿಡುತ್ತೆ. ಸೊ ನಾವು ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಈ ಪ್ರೀಫ್ರಂಟಲ್ ಲೋಬ್ ಇದೆಯಲ್ಲ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಪ್ಲಾನಿಂಗ್ ಅನ್ನೋದು, ಈ ಪ್ರೀಫ್ರಂಟಲ್ ಲೋಬ್ಗೆ ಆಮೇಲೆ ಹೋಗುತ್ತೆ ಆ ರೆಸ್ಪಾನ್ಸ್. ನಾವೇನ್ ಮಾಡ್ಬೇಕು ಅಂದ್ರೆ ಜಸ್ಟ್ ಡಿಲೇ ಮಾಡ್ಬೇಕು. ನಾವು ಆ ಇಮ್ಮಿಡಿಯೇಟ್ ರಿಯಾಕ್ಟ್ ಮಾಡೋದನ್ನ ಡಿಲೇ ಮಾಡಿದ್ರೆ ಆ ಸೆನ್ಸಸ್ ಈ ಫ್ರಂಟಲ್ ಲೋಬ್ ಮುಂದೆ ಹೋಗಿ ಅವಾಗ ಸ್ವಲ್ಪ ಯೋಚನೆ ಮಾಡಿ ರಿಯಾಕ್ಟ್ ಮಾಡೋಗೆ, ರೆಸ್ಪಾಂಡ್ ಮಾಡೋ ಹಂಗೆ ಪ್ರಾಂಪ್ಟ್ ಮಾಡತ್ತೆ. ಸೊ ದಟ್ಸ್ ದ ರೀಸನ್ ಯಾತಕ್ಕೆ ಯಾವಾಗ್ಲೂ ಆಂಗರ್ ಮ್ಯಾನೇಜ್ಮೆಂಟ್ ಅಂದ್ರೆ ಕೌಂಟ್ 1 2 3 4 5 ಅಂತ ಅಂತೀವಿ ಅಂದ್ರೆ, ವಿ ಆರ್ ಡಿಲೇಯಿಂಗ್ ದ ರೆಸ್ಪಾನ್ಸ್, ವಿ ಆರ್ ಡಿಲೇಯಿಂಗ್ ದ ರಿಯಾಕ್ಷನ್, ಸೊ ದಟ್ ಇಟ್ ಗೋಸ್ ಟು ದ ಪ್ರೀಫ್ರಂಟಲ್ ಲೋಬ್ ಅಂತ. ಸೊ ಬೇಸಿಕಲಿ ವಾಟ್ ಇಸ್ ದಿಸ್ ಆಂಗರ್? ಇಟ್ಸ್ ಸಮಥಿಂಗ್ ವಿಚ್ ಲೀಡ್ಸ್ ಟು ಹಾಸ್ಟಿಲಿಟಿ, ಅನಾಯನ್ಸ್ ಅಂಡ್ ಡಿಸ್ಪ್ಲೇಷರ್. ಒಂಥರ ಅಹಿತಕರವಾದ ವಾತಾವರಣ ಸೃಷ್ಟಿ ಮಾಡತ್ತೆ, ಆಚೆ ಕಡೆ ನಮ್ಮಲ್ಲೂ ಸೃಷ್ಟಿ ಮಾಡತ್ತೆ. ವಾಟ್ ಇಸ್ ದ ನ್ಯಾಚುರಲ್ ರೆಸ್ಪಾನ್ಸ್? ಯಾತಕ್ ನಮ್ಗೆ ಕೋಪ ಬರೋದು? ಯಾವಾಗ್ಲೂ ಫ್ರಸ್ಟ್ರೇಷನ್ ಆಗ್ಬಿಟ್ಟಿರತ್ತೆ. ಯಾಕೆ? ನಮ್ಗೇನೋ ಸಿಕ್ಕಿರಲ್ಲ, ನಾವು ಅನ್ಕೊಂಡಿದ್ದು ಎಕ್ಸ್ಪೆಕ್ಟೇಷನ್ ಬೇಕಾದಷ್ಟಿರುತ್ತೆ, ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ನಮಗ್ ಸಿಕ್ಕಿರೋದಿಲ್ಲ ಇಲ್ವಾ. ಯಾರೋ ನಮ್ಗೆ ಗೌರವ ತೋರಿಸಿರಲ್ಲ, ವಿಲ್ ಬಿ ಟೇಕನ್ ಫಾರ್ ಗ್ರಾಂಟೆಡ್. these will be some of the states. ಸೊ ಈ ಎಮೋಷನಲ್ ಸ್ಟೇಟ್ ಆಂಗರ್ ಹೆಂಗೆ? ರಾಧಾ ಮೇಡಮ್ ಹೇಳ್ದಂಗೆ ಒಬ್ರಿಗೆ ಮೈಲ್ಡ್ ಇಂದ ಇಂಟೆನ್ಸ್ ಫ್ಯೂರಿ ರೇಜ್ ತನಕ ಹೋಗುತ್ತೆ. ಸೊ ಇಟ್ ಡಿಪೆಂಡ್ಸ್ now on how each one treats or responds to that emotion called anger which rises in the brain. ಈ ನಾ ಹೇಳಲ್ಲ, ಈ ಲಿಂಬಿಕ್ ಸಿಸ್ಟಮ್ ಅಂತ ಇದೇನಾಗುತ್ತೆ, ಬ್ರೈನ್ ಅಲ್ಲಿ ಫೈಟ್, ಫ್ಲೈಟ್ ಆರ್ ಫ್ರೀಸ್ ಅಂತ 3 ರೆಸ್ಪಾನ್ಸ್. ಒಂದು ಜೋರಾಗಿ ವರ್ಬಲ್ ಅಬ್ಯೂಸ್, ಬೈತಾ ಇರ್ತೀವಿ, ಇಲ್ಲಾಂದ್ರೆ ಹೊಡಿಯೋದು ಎಲ್ಲ ನಡೀತಾ ಇರತ್ತೆ. ಇನ್ನೊಂದು ಫ್ಲೈಟ್, ಎಸ್ಕೇಪ್, ಆ ಜಾಗದಿನೇ ಇರಲ್ಲ, ಓಡೋಟೋಗ್ಬಿಡೋದು, ಆ ಸಿಚುಯೇಷನ್ನೇ ಫೇಸ್ ಮಾಡೋದಿಲ್ಲ, ಸಿಚುಯೇಷನ್ ಫೇಸ್ ಮಾಡಕ್ಕೂ ಇಷ್ಟ ಆಗೋದಿಲ್ಲ, ದಟ್ ಇಸ್ ಫ್ಲೈಟ್. ಫ್ರೀಸ್, ಕೆಲವ್ರು ನೋಡಿರ್ತೀರಾ, ಕೋಪ ಬಂದಾಗ ಮಾತೇ ಆಡೋದಿಲ್ಲ, ಗಟ್ಟಿಯಾಗಿ ಮೂಕ ಉರಿ ಇರುತ್ತೆ, ಕಣ್ಣು ಉರಿ ಇರುತ್ತೆ, ಏನು ತೋರ್ಸಲ್ಲ, ಎಮೋಷನ್ಸ್ ಎಲ್ಲ ಫ್ರೀಸ್ ಆಗಿ ಹೋಗಿರುತ್ತೆ, ಏನು ಮಾಡ್ಬೇಕು, ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಕ್ಕಾಗಲ್ಲ, ಆ ತರ. ದಟ್ ಈಸ್ ದ ರೆಸ್ಪಾನ್ಸ್ ಆಫ್ ಅವರ್ nervous system basically. So what happens? ಈ ಹ್ಯೂಮನ್ ಬಾಡಿ ಈ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಒಂದಿರುತ್ತೆ. ಸೊ ದಾಟ್ ಆಕ್ಚುಲಿ ಪ್ರಿಪೇರ್ಸ್ ದ ಮಸಲ್ ಸಿಸ್ಟಮ್ ಅಂಡ್ ದೆನ್ ಇಟ್ ವಿಲ್ ಬಿ ರೆಡಿ ಫಾರ್ ದ ಫಿಸಿಕಲ್ ಅಟ್ಯಾಕ್. ಸೊ ನೆಕ್ಸ್ಟ್ ಏನಾಗುತ್ತೆ, ಮಸಲ್ಸ್ ಟೆನ್ಸ್ ಆಗುತ್ತೆ, BP ಜಾಸ್ತಿ ಆಗುತ್ತೆ, ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ, ದೆನ್ ಇಟ್ ಬಿಕಮ್ಸ್ ಗೋಸ್ ಇನ್ ಟು ಡಿಸ್ಟ್ರಕ್ಟಿವ್ ಮೋಡ್. ನೆಕ್ಸ್ಟ್ ಬ್ರೈನ್ ನಲ್ಲಿ ಸೆರೋಟಿನಿನ್, ನೀವೆಲ್ಲ ಕೇಳಿದ್ದೀರಾ, ಓದಿದ್ದೀರಾ, ಬೇಕಾದ ಸಲ ನೋಡಿದ್ದೀರಾ ಅಲ್ವಾ, ದ್ಯಾಟ್ ಆಲ್ಸೋ ಗೆಟ್ಸ್ ಅಫೆಕ್ಟೆಡ್ ಬಿಕಾಸ್ ಆಫ್ ಆಂಗರ್. ಆಮೇಲೆ ಈ ಹೈಪೋಥಾಲಮಿಕ್ ಇದೆಯಲ್ಲ, ಲಿಂಬಿಕ್ ಸಿಸ್ಟಮ್ ನಲ್ಲಿ ಹೈಪೋಥಾಲಮಸ್ ಇಲ್ಲಿ ಕಾಣಿಸ್ತಲ್ಲ, ಅದೊಂದು ಮೆಸೇಜಸ್ ಕಳ್ಸುತ್ತಲ್ಲ, ದ್ಯಾಟ್ ಆಕ್ಚುಲಿ ಟ್ರಿಗರ್ಸ್ ದ ಬ್ರೈನ್ ಟು ಪಂಪ್ ಇನ್ ಲಾರ್ಜ್ ಡೋಸಸ್ ಆಫ್ ಅಡ್ರೆನಲಿನ್ ಅಂಡ್ ಕಾರ್ಟಿಸೋಲ್. ಅದೇನಾಗುತ್ತೆ, ಜಾಸ್ತಿ ಅಡ್ರೆನಲಿನ್ ಕಾರ್ಟಿಸೋಲ್ ಜಾಸ್ತಿ ಆದಾಗ BP ಜಾಸ್ತಿ ಆಗಿ
then it causes all sorts of problems like strokes, etc. And then the prolonged release of stress hormones not only affects our judgment and short-term memory, but it weakens our immunity system. Tumba ಕೋಪಿಷ್ಟ್ರು ನೋಡಿ ಬೇಕಾದ್ರೆ they keep falling sick quite often. So when is anger a problem? ಯಾವಾಗ anger problem? Anger healthy ಇದೆ, normal, okay, ಎಲ್ಲ healthy. When does anger become a problem? Anger actually serves dual purpose. One is it bargains for a better treatment. ಹೇಳಿದ್ವಿ ಅಲ್ವಾ, respect of respect ನ expect ಮಾಡ್ತೀವಿ, we don't want to be taken for granted, ಅದಕ್ಕೆಲ್ಲ. So that is hello. So that is one way of showing our anger. Another way is intimidate and dominate others. ಬೇರೆಯವ್ರ ಮೇಲೆ ದಬ್ಬಾಳಿಕೆ ಮಾಡೋದು. That is also negative way of usage of anger. So when does anger become a problem? Negatively affects others. ತೊಂದ್ರೆ ನಮ್ಮ ಸುತ್ತಮುತ್ತ, ನಮ್ಮ ಫ್ಯಾಮಿಲಿ, ನಮ್ಮ ಫ್ರೆಂಡ್ಸ್, ನಮ್ಮ ರಿಲೇಷನ್ ಎಲ್ಲ ಅಫೆಕ್ಟ್ ಆಗುತ್ತೆ. Then my own performance, whether I'm especially adolescents ನೋಡಿರ್ಬೇಕು, because of their confusion of identity, they will not be getting along well with people, parents at home, so they will always be angry, and there will be a dip in their performance in school, and many people have their performance affected in work and even at home. ಏನ್ ನಾ ಕುಕ್ಕರ್ ಇಟ್ಟಿರ್ತೀನಿ, ಅದ್ ಸ್ಟವ್ ಆಫ್ ಮಾಡಿರ್ತೀನಿ ಅಂತಾನೆ ಗೊತ್ತಿರೋದಿಲ್ಲ ನನ್ನ ಕೋಪದಲ್ಲಿ, ಅದು ಸುಟ್ಟು ಬಗ್ಗಾಗಿರತ್ತೆ. Next is it affects our health and well-being. That we saw how it affects the health and well-being. ಆಮೇಲೆ too intense verbal abuse, aggression, which affects the relationship. Next, ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಈ ರಾಂಗ್ ಸೈಡ್ ಇದು ಓವರ್ಟೇಕ್ ಆಗುತ್ತಲ್ಲ, ಅದನ್ನೇ ನೋಡೋಣ. ವಾಟ್ ಹ್ಯಾಪನ್ಸ್ ನಾನ್ ಪ್ರೊಡಕ್ಟಿವ್ ಆಂಗರ್ ಸೈಕಲ್ ನಲ್ಲಿ? ಯಾರೋ ಒಬ್ಬ ರಾಂಗ್ ಸೈಡ್ ತಗೊಂಡ, ಓವರ್ಟೇಕ್ ಮಾಡ್ದ. ನೆಕ್ಸ್ಟ್ ರೇಜ್ ಶುರು ಆಗುತ್ತೆ ಫಾರ್ ದ ಡ್ರೈವರ್. What happens? There's a traffic jam. Half of them will be supporting that person, half of the people will be supporting the driver to effort to change the environment. But ultimately what happens? There'll be resistance by everybody. Two factions are divide ಆಗ್ಬಿಟ್ಟಿರುತ್ತೆ, ರೋಡಲ್ಲಿ ಟ್ರಾಫಿಕ್ ಎಲ್ಲ ಬಂದ್ ಆಗೋಗಿರುತ್ತೆ. Then there'll be increased confusion. So where is the chance of any solution at all? The anger has triggered so much to lead to a lot of traffic jam in the road. Any questions so far? Because it's online, if there is any question, you can prompt me now itself. ಹೌದು ಮೇಡಮ್. ಹಾ ಹೇಳಿ. ಕೇಳುತ್ತಲ್ಲ ಬೋಪಯ್ಯ? ಕೇಳತ್ತೆ ಹೇಳಿ. ಮೇಡಮ್, ಅದೇ ಈ ತಾವು ಹೇಳಿದ್ರಿ ನಮ್ಗೆ ಒಂದು ರೆಸ್ಪೆಕ್ಟ್ ಸಿಗ್ಲಿಲ್ಲ ಅಂತಂದ್ರೆ, ಅಥವಾ ಬೇರೆ ಒಂದೊಂದೆರಡು ರೀಸನ್ಸ್ ಹೇಳಿದ್ರಿ, ಅದರಿಂದ ಕೋಪ ಬರ್ತಿದೆ. ಈಗ ನೀವೇ ಹೇಳಿದ ಎಕ್ಸಾಂಪಲ್, ಈಗ ಈ ಟ್ರಾಫಿಕ್ ಅಲ್ಲೇ ಅಂತ ನೋಡಿ, ನಾವು ಕರೆಕ್ಟ್ ಆಗಿರ್ತೀವಿ, ಬೇರೆ ಯಾರೋ ರಾಂಗ್ ಸೈಡ್ ಬರ್ತಾರೆ, ಅದರಿಂದ ನಮಗೆಲ್ಲ ತೊಂದರೆ ಆಗುತ್ತೆ, ನಮಗೆ ಇಮಿಡಿಯೇಟ್ ಕೋಪ ಬರುತ್ತೆ. ಅದು ಹೆಂಗ್ ಕಂಟ್ರೋಲ್ ಮಾಡ್ಕೊಳ್ಳೋದು? ಐ ವಿಲ್ ಕಮ್ ಟು ದಟ್. ನಾನು ಯಾತಕ್ಕೆ ಆಂಗರ್ ಬಗ್ಗೆನೇ ಇಷ್ಟೊಂದು ಹೇಳ್ತಾ ಇದ್ದೀನಿ ಅನ್ನೋದನ್ನ ಆಮೇಲೆ ಹೇಳ್ತೀನಿ. ಯಾಕೆಂದ್ರೆ ಯಾವ ಟೈಪ್ ಆಫ್ ಆಂಗರ್ ಇದು, ಏನ್ ತರ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವು, ಅವಾಗ ಯಾವ್ದು ಟೆಕ್ನಿಕ್ ಯೂಸ್ ಮಾಡ್ಬೋದು ಅಂತ ಆಟೋಮ್ಯಾಟಿಕ್ ಆಗಿ ಬರುತ್ತೆ. So we are going to discuss those techniques in a few minutes. But before that, we have to analyze the types of anger that we are surrounded by, or we show, or we demonstrate, etc. Okay. Aita? Okay. Just 5 minutes. Oh, sure. Ee pace sarigidya or shall I go fast? No. Correct ಇದೆ. Okay. Thank you. ನೆಕ್ಸ್ಟ್, ಒಂದು ಟೈಪ್ಸ್ ಆಫ್ ಆಂಗರ್ ನಲ್ಲಿ ಆನಂದ್ ಸರ್ ಒಂದ್ಸಲ ಹೇಳಿದ್ರಲ್ವಾ, ಸಾತ್ವಿಕ್ ಆಂಗರು, ರಾಜಸಿಕ್ ಆಂಗರ್, ತಾಮಸಿಕ್ ಆಂಗರ್ ಅಂತ. ಸಮ್ ಆಫ್ ದ ಎಕ್ಸಾಂಪಲ್ಸ್ ವಿಲ್ ಸಿ ಇನ್ ಟರ್ಮ್ಸ್ ಆಫ್ ದ ಟೈಪ್ಸ್ ಆಫ್ ಆಂಗರ್. ಒಂದು ಜಸ್ಟಿಫೈಯಬಲ್ ಆಂಗರ್, ಯಾವಾಗ್ಲೂ ನಾವು ಹೇಳ್ತೀವಿ ಕ್ರುಯಲಿಟಿ ಟುವರ್ಡ್ಸ್ ಅನಿಮಲ್ಸ್, ವಯೋಲೆನ್ಸ್ ಇನ್ ಕಮ್ಯುನಿಟಿ, ಇಂಜಸ್ಟಿಸ್ ಹೋರಾಡ್ತೀವಿ ಅಂತೀವಲ್ಲ, ಅದು ಸಾತ್ವಿಕ ಆಂಗರ್. It is very short-lived, short time. It doesn't affect us. We are actually looking out for a solution basically. So
it is sattvic anger, but we are expressing it in the form of anger because nothing has been moving forward anta. So that's why we sort of blogs open ಮಾಡ್ತೀವಿ, ಎಲ್ಲಾನು ಡೇಟಾ ಹಾಕ್ತೀವಿ in terms of what should be done ಆ ತರ. ನೆಕ್ಸ್ಟ್ ಅನಾಯನ್ಸ್ ಆಂಗರ್, ಇದು ರಾಜಸಿಕ್. ಈಗ ಹೇಳಿದ್ವಲ್ಲ, ಓವರ್ಟೇಕ್ ಮಾಡೋದು, ಆಮೇಲೆ ಕಿಡ್ಸ್ ಆರ್ ನಾಟ್ ಲಿಸ್ನಿಂಗ್, ಬಾಸ್ ಇಸ್ ಡಿಮ್ಯಾಂಡಿಂಗ್, partner is saying all sorts of insensitive things. Idella, this is rajasic, which is common and arises from in daily life. Idenagate, we focus on negative and ಯಾರು ಏನೇನು ಹೇಳಿದ್ರೋ ವರ್ಡ್ಸ್ ಎಲ್ಲ ನಮ್ಗೆ ಅಂತ ಅನ್ಕೊಂಡ್ಬಿಡ್ತೀವಿ ನಾವು. ಅವ್ರಿಗೆ ಕೋಪ ಇರತ್ತೆ, ಅವರೇನೋ ಅಸಂಪ್ಷನ್ ಅಲ್ಲಿ ಮಾತಾಡಿರ್ತಾರೆ. So we will internalize, we will take it on ourselves, and then we will start reacting. Now ವಾಪಸ್ ಕೊಡ್ತೀವಿ. So this is rajasic and it stays for longer time because ಇಡೀ ದಿನ ಹೆಂಡತಿ ಗಂಡಂಗೆ ಹೇಳಿದ್ರೆ ಅಥವಾ ಗಂಡ ಹೆಂಡತಿಗೆ ಬೈದಿದ್ರೆ ಇಡೀ ದಿನ ರಾತ್ರಿ ಬಂದದ್ದು ಸೆಟಲ್ಮೆಂಟ್ ಸ್ಕೋರ್ ಕಮ್ಯುನಿಕೇಶನ್ ಆಗೋ ತನಕನೂ ಅದು ಅಫೆಕ್ಟ್ ಆಗಿರುತ್ತೆ. It would have affected us at home, or it would have affected us at work. Next is aggressive anger. Illi aggressive anger, or which is also tamasic, is that type of, it's kind of disorder tarane, anger disorder idu. Yakendre we want to bully, we want to create dominance, we want to create manipulation, control the situation, etc. It yakagatidu. Do you think that that person is so strong that he wants to, or she wants to show dominance, manipulation ella? No, because there is some insecurity within, deep sense of fear, amele some inadequacy that the person is feeling, and they want to cover it up with these dominance and manipulation. This is something which is very important that we need to see. Yakandre vapas avu dominate ಮಾಡ್ತಾರೆ ಅಂತ ನಾವು ವಾಪಸ್ ಹಂಗೆ ರಿಯಾಕ್ಟ್ ಮಾಡ್ತಾ ಇರ್ತೀವಿ. It will never solve the problem. Next, temper tantrums, ಮಕ್ಕಳು ತೋರಿಸೋದು. If you want something, you have to get it, and if it's not fulfilled, you show tantrums. This is also aggressive anger. This is also tamasic because ಇದನ್ನ ಚಿಕ್ಕ ವಯಸ್ಸಿನಲ್ಲೇ ಕಂಟ್ರೋಲ್ ಮಾಡದೇ ಇದ್ರೆ ಅಡಾಲಸೆಂಟ್ ಏಜ್ಗೂ ಪಾಸ್ ಆಗುತ್ತೆ, ಲೇಟರ್ ಇಯರ್ಸ್ ಡೆವಲಪ್ಮೆಂಟ್ ನಲ್ಲೂ ಅಫೆಕ್ಟ್ ಆಗುತ್ತೆ ಅದು. Because and later on it becomes a very difficult problem in terms of relating in healthy and successful relationships ಗೆ ತುಂಬಾ ತೊಂದರೆ ಕೊಡುತ್ತೆ, later years of development also. So this has to be watched out, and this has to be corrected as early as possible. So what are the common presentations of anger? One is aggressiveness, which we all know, shouting, violence illa. Innondu passive aggressive. We have seen this also, no? Insult, sarcasm, kirchalla, hodiyalla, badiyalla. In spreading rumors, gossiping, illa andre procrastination. One team member ge ಏನಾರ ಇಷ್ಟ ಇಲ್ಲ, ಕೋಪ ಇದೆ ಬಾಸ್ಗೆ ಅಂದ್ರೆ ಹೇಳಿ ಕೆಲಸ ಮಾಡಲ್ಲ, ಏನೋ ಒಂದ್ ಕಾರಣ ಕೊಟ್ಕೊಂಡು ನಾಳಿದ್ದು ಆಚೆ ನಾಳಿದ್ದು ಕೆಲಸ ಮುಗಿಯಲ್ಲ ಅಷ್ಟೇ. ಆಮೇಲೆ ಡಿಸ್ಪ್ಲೇಸ್ಮೆಂಟ್ ಆಂಗರ್, ಈ ಒಬ್ರ ಕೋಪ ಇನ್ನೊಬ್ರ ಮೇಲೆ ತೀರ್ಸೋದು. ಗಂಡ ಹೆಂಡತಿಗೋ, ಹೆಂಡತಿ ಗಂಡಗೋ ಜಗಳ ಆಡಿದಾಗ ಆಂಗ್ರಿ ಎಕ್ಸ್ಚೇಂಜಸ್ ಆದಾಗ ಬಡಪಾಯಿ ಮಗು ಮೇಲೆ ತೋರ್ಸೋದು. One of the examples. Next thing is 7 facets of anger. We have to see this also because we need to understand which level of anger a person is, or whether it is us anta. ಒಂದು ಸ್ಟೇಟ್ ಆಂಗರ್ ಅಂತ. ಸ್ಟೇಟ್ ಆಂಗರ್ ಅಂದ್ರೆ ಇಟ್ಸ್ ಮೊಮೆಂಟ್ರಿ. ಐಸ್ ಕ್ರೀಮ್ ಕೊಡಿಸ್ಲಿಲ್ಲ ಮಗುಗೆ, ಅಥವಾ ಅಡಾಲಸೆಂಟ್ಗೆ ಮೊಬೈಲ್ ತೆಕ್ಕೊಡ್ಲಿಲ್ಲ, ಕೋಪ ಬಂದಿರತ್ತೆ. ಸೊ ಇಟ್ಸ್ ಜಸ್ಟ್ ಆ ಮೊಮೆಂಟಲ್ಲಿ ಮಾತ್ರ ಕೋಪ ಇರುತ್ತೆ. ಇನ್ನೊಂದು ಟ್ರೇಟ್ ಆಂಗರ್ ಅಂತ. ಇಟ್ ಈಸ್ ಲೈಕ್ the person himself or herself, nature itself is angry. Anger is ingrained in them. ಅಂದ್ರೆ ಯಾವಾಗ ಕಿರ್ಚ್ತಾರೆ, ಯಾವಾಗ ಕೋಪ ಮಾಡ್ಕೋತಾರೆ, ಯಾವಾಗ ಇವ್ರಿಗೆ ಕೋಪ ಬರುತ್ತೆ ಅನ್ನೋದೇ ಇನ್ನೊಬ್ರಿಗೆ ಗೊತ್ತಿರಲ್ಲ, ಎಲ್ಲದಕ್ಕೂ ಕೋಪ ಮಾಡ್ಕೋತಾ ಇರ್ತಾರೆ. ದಿಸ್ ಇಸ್ ಸಮಥಿಂಗ್ ವಿಚ್ ನೀಡ್ಸ್ ಟು ಬಿ ವಾಚ್ಡ್ ಔಟ್. ಆಮೇಲೆ ಇನ್ನೊಂದು ಆಂಗರ್ ಇನ್ವರ್ಡ್. Anger inward is also equally dangerous because they'll harm themselves. They suicide attempts adella bartala, that is anger inside. Anger outside is what we have seen, aggression ella aache kade gottagatte.
This angry temperament and angry reactions are actually one momentary only, short-lived. But the problem is, if it is not treated properly, this temperament and reaction, then it can become trait anger. Next to control, anger control. How well we control this anger, another important too. And the most important thing in this anger control is anger is hereditary, it runs in through genetics. And similarly, controlling the anger also runs in hereditary. Andre ಏನಂದ್ರೆ ನಾನು ಕೋಪ ಬಂದಿರತ್ತೆ, ನನ್ನ ಮಕ್ಕಳಿಗೂ ಕೋಪ ಬಂದಿರತ್ತೆ, ನಾನು ಕಂಟ್ರೋಲ್ ಮಾಡ್ಕೊಂಡ್ರೆ, ಆಂಗರ್ ಕಂಟ್ರೋಲ್ ಅಥವಾ ಆಂಗರ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡ್ರೆ, ಆ ಮ್ಯಾನೇಜ್ಮೆಂಟ್ is also inherited by our children. So that's the reason why anger management becomes very important. Causes of anger. We'll run through this quickly because most of you know anger is not tip of the iceberg allirutte, but there are plenty of reasons underneath anger. The projection or presentation is anger. Okay, so some of them are sadness, friends or families separation or death, or ಇನ್ನೊಂದು fear of finance, ದುಡ್ಡಿರಲ್ಲ, ಅಥವಾ there is personal illness, ನನಗೆ ಹುಷಾರಿರಲ್ಲ, ಏನಪ್ಪಾ ಗತಿ ನಾಳೆ ಅಂತ ಅನ್ನೋದು. Anxiety, ಇದು social pressure, expectation from parents is so high to perform well in the exams. ಫ್ರಸ್ಟ್ರೇಷನ್, ನಾನು ಏನೋ ಅನ್ಕೊಂಡಿರ್ತೀನಿ, ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀನಿ, ಆದ್ರೆ ಅದಕ್ಕೆ ತಕ್ಕಂಗೆ ನಡೆದಿರಲ್ಲ. ಸ್ಟ್ರೆಸ್, ವರ್ಕ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ರಿಲೇಷನ್ ಇರ್ಬೋದು. ಡಿಸಪಾಯಿಂಟ್ಮೆಂಟ್, ಇದು ಅಗೇನ್ ಯಾವುದೋ ಒಂದು ಪುವರ್ ಪರ್ಫಾರ್ಮೆನ್ಸ್ ಇನ್ಲೋ, ಅಥವಾ ನಾನು ಅನ್ಕೊಂಡಿದ್ದು ಫೈನಾನ್ಷಿಯಲ್ ಲಿಮಿಟೇಷನ್ ಇನ್ ಮಾಡೋಕ್ಕಾಗ್ಲಿಲ್ವೋ ಅದರಿಂದ. ಎಂಬರಾಸ್ಮೆಂಟ್, ಇಫ್ ಐ ಆಮ್ ಪುಲ್ಡ್ ಅಪ್ ಇನ್ ಪಬ್ಲಿಕ್, ಸ್ಕೂಲಲ್ಲೋ ಟೀಚರ್ ಏನಾರ ಅಂದು ಮಾಡಿ ಸೋಷಿಯಲ್ ಎಲ್ರ ಮುಂದೆ ಮಾಡಿದ್ರೆ ಎಂಬರಾಸ್ಮೆಂಟ್, that becomes a clear cut anger. If you have observed, most of the children subjects nalli they like the subjects at very early age, ಒಂಥರ affiliation ಫಾರ್ಮ್ ಆಗಿರುತ್ತೆ ಕೆಲವು ಸಬ್ಜೆಕ್ಟ್ಸ್ ಗೆ. ಯಾಕೆ ಅಂದ್ರೆ ಆ ಟೀಚರ್ ವಿಲ್ ಬಿ ಸೋ ಗುಡ್, the teacher would have dealt the subject so well, and without creating any disparity, the teacher would have tutored the students. That is most of the time that will be the reason. ಅಥವಾ ಇನ್ಯಾವುದೋ ಸಬ್ಜೆಕ್ಟ್ ಇಷ್ಟ ಇದ್ರೂ ಅದು ಹೇಟ್ ಬಿಕಾಸ್ ಟೀಚರ್ ವುಡಂಟ್ ಹ್ಯಾವ್ ಡೆಲ್ಟ್ ದ ಸ್ಟೂಡೆಂಟ್ಸ್ ಪ್ರಾಪರ್ಲಿ ಅಂತ. ನೆಕ್ಸ್ಟ್ ಗಿಲ್ಟ್, most of the time sexual abuse, victimization is one of the causes. Next is jealousy, keep comparing, peer pressure. Okay, envy is different from jealousy, that should be addressed at the adolescent level whenever we are counseling. Next, hurt, breaking up of relation, rejection, etc. Next is shame, inability to meet expectation, or substance abuse. That guilt will always be there for people who use substances. Next, now we'll see how the cycle of anger is. ಹೆಂಗಾಗುತ್ತೆ, there is always a triggering event alva, overtake ಅಥವಾ bad day at work, child is showing tantrum, so that's the triggering event. Then that triggering event leads to negative thoughts. These negative thoughts are most of the time irrational and negative thoughts. We also call it as automatic thoughts in cognitive behavior technique nalli. I'll come to that in detail, but we need to analyze these thoughts whenever there is a triggering event. ಏನಾಗುತ್ತೆ, ತಕ್ಷಣ ಬಂದ್ಬಿಡತ್ತೆ, ಅವನಿಗೆ ಡ್ರೈವಿಂಗ್ ಬರೋದಿಲ್ಲ, ಅವನೇನು ಯಾವುದೋ ಕಾರಣಕ್ಕೆ ಓವರ್ಟೇಕ್ ಮಾಡಿರ್ತಾನೆ, ಅವ್ನು ಡ್ರೈವಿಂಗೇ ಬರೋದಿಲ್ಲ, ಲೈಸೆನ್ಸ್ ಕೊಟ್ಬಿಟ್ಟಿದ್ದಾರೆ ಅವನಿಗೆ, ಅಥವಾ that fellow wants to create problems for the entire city, ಆ ಥರ with respect to overtaking. ಅಥವಾ ಮಗು ಹಠ ಮಾಡ್ತಾ ಇದೆ, just before I go to office she always wants to cry and get whatever she wants. No, these are all assumptions, these are all negative things, judgmental things that goes into our mind, which actually spurts out the emotional response. Emotional response ಏನಾಗುತ್ತೆ, ನನ್ಗೆ ಹ್ಯಾಂಡಲ್ ಮಾಡಕ್ಕೆ ಬರಲ್ಲ, ಇವರೆಲ್ಲ ಈ ತರ ಓವರ್ಟೇಕ್ ಮಾಡ್ತಾ ಇದ್ರೆ ನಾನು ಹೆಂಗೆ ನನ್ನ ಡೆಸ್ಟಿನೇಷನ್ ಮುಟ್ಟೋದು, it's a very I don't think I'm equipped, I don't think I can drive well, or I don't think I can handle the situation well. ಆ ಥರ ಒಂಥರ
ರೆಸ್ಪಾನ್ಸು ಇಂಟರ್ನಲಿ ಸಬ್ಕಾನ್ಶಿಯಸ್ ಮೈಂಡ್ ನಲ್ಲಿ ನಡೀತಾ ಇರುತ್ತೆ. ನೆಕ್ಸ್ಟ್ ಥಿಂಗ್ ಇಸ್ ಫಿಸಿಕಲ್ ಸಿಂಪ್ಟಮ್ಸ್. ಹಾರ್ಟ್ ಪಂಪ್ ಆಗತ್ತೆ ಫಾಸ್ಟ್ ಆಗಿ, ಸ್ವೆಟ್ ಆಗತ್ತೆ, ಶೇಕ್ ಆಗತ್ತೆ. ಫಾರ್ ಈಚ್ ಒನ್ ಇಟ್ ಇಸ್ ಡಿಫ್ರೆಂಟ್ ವಾಟ್ ದ ಸಿಂಪ್ಟಮ್ಸ್ ಆರ್. ದೆನ್ ದ ಬಿಹೇವಿಯರ್ ರೆಸ್ಪಾನ್ಸ್, ಫ್ಲೈಟ್, ಫ್ರೀಸ್, 3 ಸ್ಟೇಟ್ ನೋಡಿದೀವಲ್ಲ, ಆ ಸ್ಟೇಟ್ ಬಂದ್ಬಿಡ್ತೀವಿ. ಸೊ that will be the response ultimately. Now how do we control the moment there is a triggering event annadna we will see now. Consequences of anger, we all of us know. Severe anger leads to mental disorders, broken relationships, low esteem, loneliness, and then performance affect agate, health problems barutte. ಕಾರ್ಡಿಯೋವ್ಯಾಸ್ಕ್ಯುಲರ್ ಇರ್ಬೋದು, ಗ್ಯಾಸ್ಟ್ರೋಇಂಟೆಸ್ಟೈನಲ್ ಇರ್ಬೋದು. ಫ್ರಮ್ ಹೆಡ್ಏಕ್ ಟು ಮೇಜರ್ ಡಿಸಾರ್ಡರ್ಸ್ ವಿ ಕ್ಯಾನ್ ಹ್ಯಾವ್ ಎನಿ ಆಫ್ ದ ಪಾಸಿಬಿಲಿಟೀಸ್. ಓಕೆ, then finally we'll get into drug abuse. Most of the people surrender to alcohol and drug abuse. So anger management andre enu? It's a psychotherapeutic program for prevention and control. It's not suppressing anger, but it is prevention and control. Then purpose is to cope up with anger. How do we cope up? Cope up barode ilva, triggering event ಆಗ್ತಾನೆ ಇರುತ್ತೆ, ನಮಗೆ ಬರ್ತಾನೆ ಇರುತ್ತೆ ಥಾಟ್ಸ್. How do we cope up with that? One is to decrease the anger. Okay, next is to control the responses in a socially appropriate manner. Then teach people how to examine these triggers. These triggers when the conscious ಅಲ್ಲಿ ಗೊತ್ತಾಗ್ಬಿಟ್ರೆ then we know how to control it basically. Then adjust how they look at situations. Develop healthy ways to express. Anger ತೋರಿಸಲೇಬಾರ್ದು ಅಂತೇನಿಲ್ಲ, ಮಗುಗೆ ತೋರಿಸಲೇಬೇಕಲ್ಲ ನಾವು ಕೋಪ ಬಂದಿದೆ ಅಂತ. ಬಟ್ ಎಷ್ಟು, ಯಾವಾಗ, ಹೆಂಗೆ, ಅದು ಇಂಪಾರ್ಟೆಂಟ್ ಆಗತ್ತೆ. ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ, ಫಸ್ಟ್ ಯಾರ್ಯಾರಿಗೆ ಸಿಕ್ಕಾಪಟ್ಟೆ ಕೋಪ ಇರುತ್ತೋ, ಎಸ್ಪೆಷಲಿ adolescents who come to us for counseling, we ask them to log their anger pattern. ಹೆಂಗಂದ್ರೆ ಡೇಟ್ ಅಂಡ್ ಟೈಮ್ ಹಾಕ್ಬಿಟ್ಟು ಯಾವ್ದು ನಿಮ್ಗೆ ಟ್ರಿಗರ್ ಬಂದಿದ್ದು ಇವತ್ತು, 8 ಸಲ ಬಂತು, ಯಾವ್ದಕ್ ಬಂತು, ಅಂಡ್ ವಾಟ್ ವರ್ ದ ವಾರ್ನಿಂಗ್ ಸೈನ್ಸ್. ಕೈ ನಡ್ಗೋದು, ಈಚ್ ಇಂಡಿವಿಜುವಲ್ ಇಟ್ ಇಸ್ ಡಿಫ್ರೆಂಟ್, ಅದನ್ನ ಲಾಗ್ ಮಾಡಿ. ಆಮೇಲೆ ರೆಸ್ಪಾನ್ಸ್, ವಾಟ್ ಡಿಡ್ ಯು ಡೂ? ಡಿಡ್ ಯು ಶೌಟ್ ಇಟ್ ಯುವರ್ ಮದರ್? ಡಿಡ್ ಯು ಶೌಟ್ ಇಟ್ ಯುವರ್ ಬ್ರದರ್? ಏನ್ ಮಾಡಿದ್ರಿ? Then feeling afterwards, what did you feel after the response? ಇದಿಷ್ಟನ್ನು ಹಾಕಿ ಅಂತ ಹೇಳ್ತೀವಿ. ಹೇಳ್ಬಿಟ್ಟು ಆಮೇಲೆ ನೋಟಿಸ್ ದ ಪ್ಯಾಟರ್ನ್ ಅಂತ ಹೇಳ್ತೀವಿ. You have to notice the pattern. ಯಾತಕ್ ಬಂತು? For what are all the things that I react intensely, and for what are the things that I take care ಅಂತ. Hello, can you hear me? Yes ma'am, we can hear you. Yeah, because I got a message saying network issue ಅಂತ, ಅದಕ್ಕೆ. ಇಲ್ಲ ಮೇಡಮ್, ಇಲ್ಲಿ ಕ್ಲಿಯರ್ ಆಗಿದೆ. ಓಕೆ. ಸೊ ಆ ಒಂದು ಪ್ಯಾಟರ್ನ್ ರೆಕಗ್ನೈಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಆಸ್ ಇಂಡಿವಿಜುವಲ್ಸ್, ಇಟ್ ಈಸ್ ಈಸಿಯರ್ ಫಾರ್ ಅಸ್ ಟು ರೆಸ್ಪಾಂಡ್ ಇಮಿಡಿಯೇಟ್ಲಿ, ಕ್ವಿಕ್ಲಿ ನೆಕ್ಸ್ಟ್ ಟೈಮ್, ಬಿಕಾಸ್ ದ್ಯಾಟ್ ಬಿಕಮ್ಸ್ ಅ ಹ್ಯಾಬಿಟ್. ಅವರ್ ಮ್ಯಾನೇಜಿಂಗ್ ರೆಸ್ಪಾನ್ಸ್ ಆಕ್ಷನ್, ಅದೆಲ್ಲ ಹ್ಯಾಬಿಟ್ ಹೆಂಗ್ ಮಾಡ್ಕೊಳ್ಳೋದು ಅಂತ ನೋಡ್ತೀವಿ ಇವಾಗ್ಲೇ ಅಂತ. ಸೊ ಇದೊಂಥರ ಒಂದು ಲಾ ಕ್ರಿಯೇಟ್ ಮಾಡಿ ಇಟ್ಕೊಂಡ್ಬಿಡೋದು ವಾಸಿ ಅಂತ ಯೂಶಲಿ ಅಡಾಲಸೆಂಟ್ಸ್ಗೆ ವಿ ಪ್ರಿಸ್ಕ್ರೈಬ್ ದಿಸ್. ನೆಕ್ಸ್ಟ್, then you analyze the anger. Why did I respond like this anta? Is my anger and my reaction out of proportion to the trigger? Am I directing this anger to somebody who is not at all related, or am I taking it so personally? ಅವ್ರ ಕೋಪಕ್ಕೆ ಅವ್ರೇನೋ ಹೇಳಿದ್ರು ನನ್ ಮೇಲೆ, ಆದ್ರೆ ಅದ್ ನನ್ ಮೇಲೆ ಅಂತ ನನ್ಗೆ ಹೇಳಿದ್ರು ಅಂತ ಪರ್ಸನಲ್ ಆಗಿ ತಗೊಂಡ್ಬಿಟ್ನಾ ಅನ್ನೋದೊಂದು. ಆಮೇಲೆ is this how usually I respond in most of the situations ಅಂತ. ಒಂದು ಟೆಕ್ನಿಕ್ which I'm going to describe in detail later is observational learning also. Some role model should be there, somebody else. ಇವ್ರು ಈ ತರ ಪೊಸಿಷನ್ ಅಲ್ಲಿ ಇದ್ದಿದ್ರೆ ಹೆಂಗ್ ರೆಸ್ಪಾಂಡ್ ಮಾಡಿರೋದು ಅಂತ, ಯಾರ ಬಗ್ಗೆ ನಮ್ಗೆ ಗೌರವ ಇರತ್ತಲ್ಲ, ಯಾರ ಬಗ್ಗೆ ನಾವು ರೋಲ್ ಮಾಡೆಲ್ ಅಂತ ಒಂದು ಆದರ್ಶದ ವ್ಯಕ್ತಿ ಇಟ್ಕೊಂಡಿರ್ತೀವಲ್ಲ, ಅವ್ರು ಹೆಂಗ್ ರೆಸ್ಪಾಂಡ್ ಮಾಡಿರೋದು, ಅಥವಾ observe the situation, how others respond, and then you have to inculcate within yourself. That is ma'am, sorry to interrupt ma'am. Session ಇನ್ನೇನು ಎಂಡ್ ಆಗುತ್ತೆ ಆಯ್ತು ಅಂದ್ರೆ ಮತ್ತೆ ನಾವು ಎಲ್ಲ ಲಾಗಿನ್ ಆಗಿ ಜಾಯಿನ್ ಆಗೋಣ. Sure. Okay.
Okay. Anta. So, any questions before I take up the next slide? We'll take the questions in the after the session, ma'am. Andre nimdu session Okay. ಮುಗಿದ ತಕ್ಷಣ questions ತಗೊಳ್ಳೋಣ. Okay. Okay. So